ಭಾರತದಲ್ಲಿ ಪ್ರತಿ ವರ್ಷ ಅನ್ಎಂಪ್ಲಾಯ್ಮೆಂಟ್ ಅನ್ನೋದು ಜಾಸ್ತಿ ಆಗ್ತಲೇ ಇದೆ. ಅದರಲ್ಲಿ ನಮ್ಮ ಕರ್ನಾಟಕ 4ನೇ ಪ್ಲೇಸಲ್ಲಿದೆ. ಸೊ ಈ ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡೋದಕ್ಕೆ ನಮ್ಮ ರಾಜ್ಯ ಸರ್ಕಾರ ಒಂದು ಬಿಲ್ಲನ್ನು ಪಾಸ್ ಮಾಡುತ್ತೆ. ಕನ್ನಡಿಗರಿಗೆ 100% ಮೀಸಲಾತಿ ಕಲ್ಪಿಸುವ ವಿಚಾರ ಏನಿದೆ. ಆದರೆ ಈ ಬಿಲ್ ಎಷ್ಟೋ ಕಂಪ್ನಿಯ ಸಿಇಒಗಳಿಗೆ ಇಷ್ಟ ಆಗೋದಿಲ್ಲ. I'm surprised. Chief Minister Siddaramaiah has been Chief Minister earlier. ಅದರಲ್ಲಿ ಈ ಫೋನ್ ಪೇ ಸಿಇಒ ಕೂಡ ಇವರು ಕರ್ನಾಟಕದ ಬಗ್ಗೆ ಹಾಗೂ ಆ ಒಂದು ಪೋಸ್ಟ್ನ ಬಗ್ಗೆ ಒಂದು ಟ್ವೀಟನ್ನು ಮಾಡ್ತಾರೆ. ಇದರಿಂದ ರೊಚ್ಚಿಗೆದ್ದ ಕನ್ನಡಿಗರು ಬಾಯ್ಕಟ್ ಫೋನ್ ಪೇ ಅನ್ನು ಶುರು ಮಾಡ್ತಾರೆ. ಫೋನ್ ಪೇ ಇಡೀ ಕರ್ನಾಟಕದ ಕನ್ನಡಿಗರು ನಾವೇನು ಅಂತ ತೋರಿಸ್ತೀವಿ. ಸಮೀರ್ ನಿಗಮ್ ಇದರಿಂದ ಫೋನ್ ಪೇ ಸಿಇಒ ಅವರು ಕ್ಷಮೆಯನ್ನು ಕೇಳ್ತಾರೆ. ಬಿಲ್ಲನ್ನು ಮೊದಲು ಶುರು ಮಾಡಿದ್ದು ನಾವಲ್ಲ, ಬದಲಿಗೆ ಆಂಧ್ರ ಪ್ರದೇಶ, ಹರಿಯಾಣ ಈ ರೀತಿ ಬೇರೆ ಸ್ಟೇಟ್ಗಳಲ್ಲೂ ಜಾಬ್ ರಿಸರ್ವೇಷನ್ ಅನ್ನ ಮೊದಲೇ ಅಪ್ರೋಚ್ ಮಾಡಿದ್ರು. ವಿಷಯ ಅದಲ್ಲ. 50% ಆಫ್ ಅಡ್ಮಿನಿಸ್ಟ್ರೇಟಿವ್, 70% ಆಫ್ ನಾನ್ ಅಡ್ಮಿನಿಸ್ಟ್ರೇಟಿವ್ ಅಂಡ್ 100% ಆಫ್ C&D ಈ ಒಂದು ಬಿಲ್ ಇಂಪ್ಲಿಮೆಂಟ್ ಆದ್ರೆ ಏನೆಲ್ಲ ಆಗುತ್ತೆ. ಗೌರ್ಮೆಂಟ್ ಸಡನ್ ಆಗಿ ಈ ಒಂದು ನಿರ್ಧಾರಕ್ಕೆ ಯಾಕೆ ಬಂತು? ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ, ಆದರೆ ಇವತ್ತು ಕರ್ನಾಟಕದ ಜನರಿಗೆ ಜಾಬ್ ಸಿಗ್ತಿಲ್ಲ, ಅದರಲ್ಲೂ IT ಜಾಬ್. ಸೊ ಇದಕ್ಕೆ ರೀಸನ್ ಹೆಂಗೆ ಗೊತ್ತಾ? IT ಕೆಲಸ ಮಾಡುವಂಥ ಮೆಜಾರಿಟಿ ಆಫ್ ದ ಎಂಪ್ಲಾಯ್ಗಳು ಬೇರೆ ಸ್ಟೇಟಿಂದ ಬಂದಿರ್ತಾರೆ. ಆದ್ದರಿಂದ ಅವರು ಅವರ ಸ್ಟೇಟ್ನ ಕ್ಯಾಂಡಿಡೇಟ್ಸ್ಗಳನ್ನೇ ರೆಫರ್ ಮಾಡ್ತಾರೆ. ಇದೊಂದು ರೀಸನ್ ಆದರೆ ಇನ್ನು ಕಂಪ್ನಿಯ HR ಅವರ ರಾಜ್ಯದ ಕ್ಯಾಂಡಿಡೇಟ್ಗಳನ್ನೇ ಮಾತ್ರ ಸೆಲೆಕ್ಟ್ ಮಾಡ್ತಾರೆ. ಸೊ ಇದರಿಂದ ಬೆಂಗಳೂರಲ್ಲಿರುವಂಥ ಮೆಜಾರಿಟಿ ಆಫ್ ದ ಪೀಪಲ್ಗಳು ಎಲ್ಲ ಕೂಡ ಬೇರೆ ಕಡೆಯಿಂದ ಬಂದಿರೋರು. ಇವತ್ತು ಬೆಂಗಳೂರಿನಲ್ಲಿ ಕನ್ನಡ ಮಾತಾಡೋರ ಸಂಖ್ಯೆ ತುಂಬಾ ಕಡಿಮೆ ಆಗ್ತದೆ. ಈ ಒಂದು ಎಕ್ಸ್ಪೀರಿಯೆನ್ಸನ್ನು ನಾನೇ ಖುದ್ದಾಗಿ ಶೇರ್ ಮಾಡಿದ್ದೀನಿ. ನೀವೇನು ಹಿಂದೆ ನೋಡ್ತಿದ್ದೀರಾ, ಈ ಸಿಸ್ಟಮನ್ನು ಬಿಲ್ಡ್ ಮಾಡಿಸೋಕೆ ನಾನು SP ರೋಡ್ಗೆ ಹೋಗಿದ್ದೆ. ಅಲ್ಲಿ ಅಂಗಡಿ ಓನರ್ಗೂ ಕನ್ನಡ ಬರಲ್ಲ, ವರ್ಕ್ ಮಾಡೋರು ಕನ್ನಡ ಬರಲ್ಲ. ಅಲ್ಲಿರೋ ಮೆಜಾರಿಟಿ ಆಫ್ ದ ಪೀಪಲ್ಗಳಿಗೆ ಕನ್ನಡ ಬರೋದೇ ಇಲ್ಲ. ಈ ರೀತಿ ಬೇರೆ ರಾಜ್ಯದಿಂದ ಬಂದವರು ನಮ್ಮ ಕನ್ನಡ ಕಲಿದಿಲ್ಲೋಕ್ಕೆ ಇನ್ನೊಂದು ರೀಸನ್ ಏನಂದರೆ ಅದು ನಾವೇ. ಯಾಕೆ ಅಂತ ಹೇಳ್ತೀನಿ. ಬೇರೆ ಯಾರೊಬ್ಬ ನಾರ್ತ್ ಇಂಡಿಯಾ ಬಂದ, ಅವನು ಕನ್ನಡ ಕಲಿಯೋದಕ್ಕೆ ಟ್ರೈ ಮಾಡೋಕ್ಕಿಂತ ಮುಂಚೆನೇ ನಾವೇ ಅವ್ರ ಭಾಷೆಯಲ್ಲಿ ಮಾತಾಡ್ಸೋಕ್ಕೆ ಶುರು ಮಾಡಿಬಿಡ್ತೀವಿ. ಹೆಲೋ ಬಾಯ್, ಕೆಸಿಯೋ ಬಾಯ್, ಕ್ಯಾಚ್ ಆಯೇ ಬಾಯ್ ಅಂತ. ಸೊ ಇದರಿಂದ ಆತ ಕನ್ನಡ ಕಲಿಯೋದಕ್ಕೆ ಇಂಟ್ರೆಸ್ಟನ್ನು ತೋರಿಸಲ್ಲ ಆ್ಯಂಡ್ ಅವರ ಭಾಷೆನ ನಮಗೆ ಕಲಿಸ್ಬಿಟ್ಟು ಹೋಗ್ತಾರೆ. ಸೊ ಇದು ಬದಲಾಗಬೇಕು. ಸೊ ಈ ರೀತಿ ಅನೇಕ ರೀಸನ್ಗಳಿಂದ ಆದ್ದರಿಂದ ಗೌರ್ಮೆಂಟ್ ಈ ರೀತಿ ಒಂದು ಪ್ಲ್ಯಾನನ್ನು ಅಪ್ರೋಚ್ ಮಾಡಿತು. ಆದರೆ ಈ ಪ್ಲ್ಯಾನ್ ಅನೇಕ ಸರ್ವಿಸ್ ಬೇಸ್ಡ್ ಕಂಪ್ನಿಗಳಿಗೆ ಇಷ್ಟ ಆಗಲಿಲ್ಲ. ಸೊ ಇದರಿಂದ ಸರ್ವಿಸ್ ಬೇಸ್ಡ್ ಕಂಪ್ನಿಗಳು ಇವರ ವಿರುದ್ಧವಾಗಿ ನಿಂತಾರೆ. ಜೊತೆಯಲ್ಲಿ ನೀವೇನಾದರೂ ಈ ರೀತಿ ಕಾನೂನನ್ನು ತಂದರೆ ನಾವು ಈ ಸ್ಟೇಟನ್ನು ಬಿಟ್ಟು ಹೋಗಬೇಕಾಗುತ್ತೆ ಅಂತ ಕೂಡ ಹೇಳ್ತಾರೆ. ಜೊತೆಯಲ್ಲಿ ಬೇರೆ ರಾಜ್ಯದ ಕೆಲವೊಂದಿಷ್ಟು ಜನರು ನಮ್ಮ ರಾಜ್ಯಕ್ಕೆ ಬನ್ನಿ, ಇಲ್ಲಿ ಕೆಲಸ ಶುರು ಮಾಡಿ, ನಾವು ಜಾಗ ಕೊಡ್ತೀವಿ ಅಂತ ಹೇಳ್ತಿದೆ. ಬಟ್ ಹೇಳ್ತೀನಿ, ಈ ಒಂದು ಪ್ರಾಬ್ಲಮ್ ಈಗ ನಾವೇನು ಫೇಸ್ ಮಾಡ್ತಿದ್ದೇವಲ್ಲ, ಇದನ್ನು ಮುಂದೊಂದು ದಿನ ಇನ್ ಕೇಸ್ ಕಂಪ್ನಿಗಳು ನಮ್ಮ ರಾಜ್ಯನ ಬಿಟ್ಟು ಬೇರೆ ರಾಜ್ಯಕ್ಕೆ ಹೋದರೂ ಕೂಡ ಅಲ್ಲೂ ಕೂಡ ಮುಂದೊಂದು ದಿನ ಇದೇ ರೀತಿ ಪ್ರಾಬ್ಲಮನ್ನು ಫೇಸ್ ಮಾಡಬೇಕಾಗಿ ಬರುತ್ತೆ. ನಾವೇನು ಈ ಬಿಲ್ಲನ್ನು ನಮ್ಮ ಕರ್ನಾಟಕದಲ್ಲಿ ಇಂಪ್ಲಿಮೆಂಟ್ ಮಾಡಿದ್ವಿ, ಅದೇ ಬಿಲ್ನ ನಿಮ್ಮ ಸ್ಟೇಟಲ್ಲೇ ಇಂಪ್ಲಿಮೆಂಟ್ ಮಾಡಿದ್ರೆ ನೀವು ಅದಕ್ಕೆ ಇದೇ ರೀತಿ ಹೇಳ್ತಿದ್ರಾ? ಓಕೆ, ಇಮ್ಯಾಜಿನ್ ನಮ್ಮ ಭಾರತ ದೇಶದಲ್ಲಿ ಒಂದು ಹೊಸ 40 ಕಂಪ್ನಿಗಳು ಬರ್ತವೆ. ಆದರೆ ಆ ಕಂಪ್ನಿಯಲ್ಲಿ ಕೆಲಸ ಮಾಡೋರೆಲ್ಲ ಬೇರೆ ದೇಶದವರೇ. ಕೆಲವೊಂದಿಷ್ಟು ಪರ್ಸೆಂಟೇಜ್ ಜನ ಮಾತ್ರ ನಮ್ಮ ದೇಶದವ್ರು ಕೆಲಸ ಮಾಡ್ತಾರೆ. ಆ ಕಂಪ್ನಿ ಇರೋದೆಲ್ಲಿ? ನಮ್ಮ ದೇಶದಲ್ಲಿ. ಆದರೆ ಕೆಲಸ ಮಾಡ್ತಿರೋರೆಲ್ಲ ಬೇರೆ ದೇಶದವರು. ಸೊ ಇದರಿಂದ ನಮ್ಮ ಭಾರತ ಸರ್ಕಾರ ಕಂಪ್ನಿಗಳಿಗೆ ಅಪ್ರೋಚ್ ಮಾಡುತ್ತೆ, ಇಂತಿಷ್ಟು ಪರ್ಸೆಂಟೇಜ್ ಆಫ್ ಎಂಪ್ಲಾಯ್ಗಳನ್ನು ನಮ್ಮ ದೇಶದಿಂದ ತಗೊಳ್ಳಿ, ಸ್ಕಿಲ್ ಇರುವಂಥ ಎಂಪ್ಲಾಯ್ಗಳನ್ನು. ಆವಾಗ ಭಾರತ ಸರ್ಕಾರವನ್ನು ಪ್ರಶಂಸೆ ಮಾಡ್ತೀವಿ. ಇದು ಕೂಡ ಅದೇ ರೀತಿಯೇ. ಸೊ ಈಗೇನು ಈ ಒಂದು ಬಿಲ್ ಇದೆ, ಇದು ಆ್ಯಕ್ಚುಲಿ ಒಂದು ಡ್ರಾಫ್ಟ್ ಅಷ್ಟೇ, ಎಕ್ಸಾಕ್ಟಾಗಿ ಇದೇ ರೀತಿ ಇರೋಲ್ಲ. ಸೊ ನನ್ನ ಒಂದು ಸ್ಟ್ಯಾಂಡ್ ಏನಂದರೆ, ಏನಿದೆ ಇದು 50%, 70%, 100% ಇದೆಯಲ್ಲ, ಇದನ್ನು ನೆಗೋಷಿಯೇಟ್ ಮಾಡಬೇಕು ಅದ್ರ ಬಗ್ಗೆ ಸ್ವಲ್ಪ. ಸೊ ಆದ್ದರಿಂದ ಸರ್ಕಾರ ಇನ್ನೂ ಸ್ವಲ್ಪ ಜನ ಜೊತೆ ಡಿಸ್ಕಷನ್ ಮಾಡಿ ಇದ್ರ ಬಗ್ಗೆ ಒಂದು ಒಳ್ಳೆ ಔಟ್ಪುಟ್ಟನ್ನು ಕೊಡುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದು ಜಸ್ಟ್ ನನ್ನ ಒಂದು ಒಪಿನಿಯನ್ ಅಷ್ಟೇ. ಸೊ ಈ ರೀತಿ ಇದ್ದರೆ ಚೆನ್ನಾಗಿರ್ತಿತ್ತು ಅಂತ. ಯಾಕಂದರೆ ಕರ್ನಾಟಕದಲ್ಲಿ ಟ್ಯಾಲೆಂಟೆಡ್ ಪೀಪಲ್ಸ್ಗೇನು ಕಡಿಮೆ ಇಲ್ಲ, ತುಂಬ ಜನ ಟ್ಯಾಲೆಂಟೆಡ್ ಪೀಪಲ್ಸ್ ಇದ್ದಾರೆ, ಆಚೆ ದೇಶದಲ್ಲೂ ಕೆಲಸ ಮಾಡ್ತಿದ್ದಾರೆ. ಸೊ ಜೊತೆ ನಿಮಗೇನಾದರೂ ಈ ಸೋಷಿಯಲ್ ಮೀಡಿಯಾದಲ್ಲಿರುವಂಥ ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಇನ್ಫ್ಲುಯೆನ್ಸಸ್ಗಳು ಯಾವ ರೀತಿ ನಮಗೆ ಮೋಸ ಮಾಡ್ತಿದ್ದಾರೆ ಅಂತ ತಿಳ್ಕೊಬೇಕು ಅಂದರೆ ಈ ವಿಡಿಯೋವನ್ನು ನೋಡಿ.